ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಂದನಾಸ್ ಡೈರೀಸ್ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆಯಿಂದ ಏನು ವಿಡಿಯೋ ಮಾಡಲಿಲ್ಲ. ಜಸ್ಟ್ ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿಕೊಂಡು ಈಗ ಜಮೀನ್ ಹತ್ರ ಬಂದಿದ್ದೀನಿ. ಇವತ್ತೇನಿದ್ರು ಕೆಲಸ, ಇವತ್ತು ಕಾಯಿ ಕೀಳೋದೆಲ್ಲ ಏನಿಲ್ಲ. ಇವತ್ತೇನಿದ್ರು ಕೆಲಸ ಸತ್ತೆ ಕೀಳೋದು. ಸಂಪಿಗೆ ಸಂಪಿಗೆ ಬಾರೋ ಅಪರೂಪದ ಮುಳ್ಳಂದಿ. ಏನಾಯ್ತು? ನೀನ್ ಬಂದಿರತ್ಗೆ ನಾನು ಬಂದಿರೋದ್ಕೇನು ಅದಕ್ಕೆ ಮಳೆ ಬರ್ತಾ ಇರೋದು ನೋಡು. ಬಂದಿರತ್ಗೆ ನೀನ್ ಹಿಂಗ ಅಂದಿ ಹಾಕ್ಬೇಡ, ಕಳೆ ಕಿತ್ತಾಳೆ ಅಂತ. ಆಯ್ತು ಹೇಳು, ಏನು ಮಾಡಿದೆ ನಿಂಗೆ? ಕಳೆ ಕಿಳೋದು ಹಾಕ್ಬೇಡ. ಯಾಕೆ ಹಾಕ್ಬಿಡ್ದು? ಸುಮ್ಕುವ ಕಳೆ ಕಿತ್ತಾದೆ ಅಂತ ಪವನ ತೋರಿಸ್ತಾನೆ. ಹಾಂ, ನೀನ ಮಾತಿಗೆ ಹೋಗಾವ್ ತಗೋ ಅಂತಾನೆ. ಮಾಮ ಏನು ಅನ್ನಲ್ತೇಳು. ನಾನು ಬರ್ಬೇಕಿತ್ತ ಬರಬಾರ್ದಿತ್ತು ಬರ್ಬೇಕು. ನಿಂಗೆ ಅಂತಾನೆ ಟೀ ಬಿಸ್ಕೆಟ್ ಎಲ್ಲ ತಗೊಬಂದು ಕೊಟ್ಟಿದ್ದೀನಿ ನಾನು. ಕಾಫಿ ಟೀ ಕುಡಿಯಕ್ಕಿದೇನ ಅಂಗನವಾಡಿ ಟೀಚರ್ಸ್ ಮೀಟಿಂಗ? ನೀನು ನಂತರ ಮಡಿಕೋ ಇಲ್ಲಿ. ಅವ್ರು ಬಿಡ ಪಾಪ ಕುಡಿತದಂತೆ. ಅಮ್ಮ ಬಿಸ್ಕೆಟ್ ಕೊಡು. ಈ ವಾತಾರ ತಿಂದು ಇದು ರೊಟ್ಟಿ ತಿನ್ನಕ್ಕಾಗಲ್ವಂತೆ ಎಲ್ಲೂ ಪಾಪ. ಮಧ್ಯಾಹ್ನ ಸುಣ್ಣಲ್ವಂತೆ ನನ್ನ ಕುತ್ಕೆವ್ರಿ ಅಂತ. ನಿನ್ಗೆಲ್ಲ ನಂಗೆ ಇಲ್ಲದಲ್ಲ ಬಿಸ್ಕೆಟು, ಮನಂಗೆಲ್ಲ ಅಣ್ಣಂಗೂ ಕೊಟ್ಟೆ. ಗೈಸ್, ಮಳೆ ಜೋರಾಗಿ ಬರಂಗದೆ. ಸುಮ್ಮನೆ ಮೋಡ ಮುಚ್ಕೊಂಡದೆ. ಮಳೆ ಬರ್ತದೋ ಇಲ್ವೋ ಗೊತ್ತಿಲ್ಲ, ಬಟ್ ಮೋಡ ಅಂತೂ ಮುಚ್ಕೊಂಡದೆ. ಇವಾಗ ನಾನು ಕಳೆ ಕೀಳೋದನ್ನ ಕ್ಯಾನ್ಸಲ್ ಮಾಡಿ ನಮ್ಮಪ್ಪ ಇನ್ನೊಂದು ಕೆಲಸ ಮಾಡ್ತಾರೆ. ಸೊ ನಾನು ನಮ್ಮ ಅಪ್ಪನ ಜೊತೆ ಕೆಲಸ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನನ್ನ ತಂಗಿ, ನಮ್ಮ ಅಜ್ಜಿ, ನಮ್ಮ ಅತ್ತೆ 3 ಜನನೂ ಸೇರ್ಕೊಂಡು ಕಳೆ ಕೀಳ್ತವ್ರೆ. ಅವ್ರು ಅದನ್ನು ಮಾಡ್ಕೊಳ್ಳಿ. ಎಲ್ಲರೂ ಸೇರಿ ಒಂದೇ ಕೆಲಸ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಈ ಸೈಡ್ ಕೆಲಸ ಮಾಡೋಕೆ ಬಂದಿದ್ದೀನಿ. ಅವರು ಆ ಸೈಡ್ ದಬ್ಬಾಕ್ತವ್ರೆ. ನಾನು ಈಗ ಬಂದೆ, ಕೊಡ್ಲಿಯನ್ನು ಎತ್ಕೊಳ್ಳುವೆ. ಎಲ್ಲಿದ್ಯಾ ಗುದ್ಲಿ? ಸಿಗು ನನಗೆ. ಏನು ಬೇಕಾದರೂ ಹುಡುಕ್ಬಿಡ್ಬೋದು. ಈ ಗುದ್ಲಿ ಕುಡ್ಲೆಲ್ಲ ಹುಡುಕೋದು ಭಾಳ ಕಷ್ಟ. ಇಲ್ಲಿ ಬೇರೆ ಏನು ಕಾಣಿಸ್ತಿಲ್ಲ ನನ್ನ ಕಣ್ಗೆ. ನಮ್ಮಪ್ಪ ಇಬ್ಬರು ನಡಿ ಗುದ್ಲಿ ಎತ್ಕೊಂಡು ಕೆಲಸ ಮಾಡಾನಿ ಅಂತ ಇಲ್ಲಿ ಕಳಿಸ್ಬಿಡ್ತು. ಇಲ್ಲಿ ನೋಡಿದ್ರೆ ಗುದ್ಲಿನೇ ಕಾಣಿಸ್ತಾ ಇಲ್ಲ. ಆದರೆ ನಾನು ಇಷ್ಟೊತ್ತು ಹುಡುಕ್ತೆ, ನಂಗೆ ಗುದ್ಲಿ ಸಿಗಲಿಲ್ಲ. ಅದೇ ಇವಾಗ ನಮ್ಮಪ್ಪ ಬಂದ್ಬಿಟ್ಟು ಒಂದೇ ಒಂದು ನಿಮಿಷ ಹಿಂಗೆ ಕಣ್ಣಾಡಿಸ್ಬಿಟ್ಟು ಅಲ್ಲೇ ಇಲ್ವೇ ಅಂತದೆ. ಗೈಸ್, ಇದ್ರಲ್ಲೆಲ್ಲ ಮರ್ಯಾದೆ ಪ್ರಶ್ನೆ ಯೋಚನೆ ಮಾಡೋಕ್ಕಾಗಲ್ಲ. ಏಕೆಂದರೆ ನಾನು ಎಷ್ಟು ಹುಡುಕ್ತರೂ ಇಲ್ಲಿ ಗುದ್ಲಿನೇ ಇಲ್ಲ. ನಾನು ನಿಜ ಇಲ್ಲಿ ಗುದ್ಲಿ ಇಲ್ಲ, ಅದಕ್ಕೆ ಸಿಗ್ತಾ ಇಲ್ಲ. ನಾನು ಹುಡುಕಿಲ್ಲ ಅಂತ ಅಲ್ಲ, ಗುದ್ಲಿ ಇಲ್ಲ ಅದಕ್ಕೆ ಸಿಗ್ತಾ ಇಲ್ಲ. ಜನ್ಮಕ್ಕೆ ಹೋಗೋ. ನಮ್ಮಪ್ಪ ಕ್ಯಾಕ್ರೆಸ್ ಹೋಗಿತ್ತು, ಗುದ್ಲಿ ಬೇಡ ಕುಡ್ಲೆತ್ಕೊಂಡು ನೀನು ಸತ್ತೆ ಕೇಳ್ಬಾ ಅಂತ. ಅದಕ್ಕೆ ಇವಾಗ ಸದ್ಯಕ್ಕೆ ಗುದ್ಲಿ ಪ್ರೋಗ್ರಾಮ್ ಕ್ಯಾನ್ಸಲ್. ಕುಡ್ಲಾದರೂ ಎಲ್ಲಿ ಹುಡ್ಕೋದು? ಬರೀ ಮಸೀನು, ಕಾಳು ಅವು ಇವೆ ಅವೇ ಇಲ್ಲಿ. ಈ ಕುಡ್ಲ ಸತ್ತೆ ಕೀಳತ್ತೈತೆ, ಇದು ದೊಡ್ಡ ಕುದ್ಲು. ಗೈಸ್, ಇಲ್ಲೊಂದದೇ ಕುಡ್ಲು. ಇದರಲ್ಲಿ ಪರವಾಗಿಲ್ಲ, ಕೀಳಬಹುದು ಸತ್ತೆಯನ್ನು. ಇವಾಗ ಸತ್ತೆ ಕೀಳ್ತಾ ಇದೀವಲ್ವೇ, ಸತ್ತೆ ಬಗ್ಗೆ ಏನಾದರೂ ಒಂದು ಒಟ್ಟೆ ಹೇಳು. ಏನು ಹೇಳಿ? ಏನಾದರೂ ಒಂದು ಹೇಳು. ಕೊಡೋಣ ಅದೇ ದೊಡ್ಡಿಲಿ ಬಿದ್ದೋಗೋ ಸೀನಪ್ಪ. ಗಡ್ಡವ ಹಿಡಿದಿ ಅಳುದೆ, ಗಡ್ಡವ ಹಿಡಿದಿ ಎಳತನ್ನಿ. ಒಟ್ಟೆ ಹೇಳು ಅಂದ್ರೆ ಹಾಡು ಹೇಳ್ತಿದ್ಯಲ್ಲವೋ. ಏನು ಹೇಳೆ? ಅದೇನೇನು ಹೇಳ್ತಿಯಲ್ಲ ಒಟ್ಟು. ಚೆನ್ನಾಗಿರೋದು ಹೇಳು ಒಟ್ಟು. ಯಾವಾರ ಹಾಕ್ಬಿಡ್ತಿ? ಇಲ್ಲ, ಮುಂದೊಂದು ದಿನ ನೆನಪಿಸ್ಕೊಂಡ್ರೆ ಅವಾಗೇನು ಒಟ್ಟು ನೆನಪಿರಲ್ತಲ್ಲ, ಅವಾಗ ಬೇಕಾಯ್ತದೆ ಮುಂದಿನ ಜನ್ರೇಷನ್ಗೆ. ಅಕ್ಕ ಅಕ್ಕ ಜೆಂಡು ಎರಿ ಮೇಲೆ ಜೆಂಡು. ಒಟ್ಟು ಹೇಳಲ್ಲ, ಅದು ನಮಗೂ ಬರ್ತದೆ ಹಾಡು. ಇನ್ನೇನು ಹೋಗ್ತೆ? ಒಟ್ಟುಗಳು ಹೇಳ್ತೀವಿ ನೋಡು, ಮಲ್ಲಿಗೆ ಹೂದೆಲ್ಲ ಅಂತ ಹೇಳು. ಒಡ್ಸೋದು? ಒಡ್ಸೋದು ಅದೇ ಒಟ್ಟು. ಒಡ್ಸೋದೇ ತಾನೆ? ಹೇಳು. ಕರಿಸಿರೆ ಗರ್ತಿ ಊರೆಲ್ಲ ಬರ್ತಿ, ಯಾಕೆ ತಿಂದ್ರೆ ಬಸ್ಸಕ್ತಿ? ಏನು ಹೇಳೆ? 2 ಸಲ ಹೇಳಿದ್ಯೋ, 8 ಸಲನೂ ಮರ್ತೈತೀನಿ ನಾನು. ಅದು ಹೇಳು. ಕರಿಸಿರೆ ಗರ್ತಿ ಊರೆಲ್ಲ ಬರ್ತಿ, ಯಾಕೆ ತಿಂದ್ರೆ ಬಸ್ಸಕ್ತಿ ಹೇಳದ. ಕರಿಸಿರೆ ಗರ್ತಿ ಊರೆಲ್ಲ ಬರ್ತಿ, ಅದು ತಿಂದ್ರೆ ಬಸ್ಸಕ್ತಿ. ಉದ್ದು. ಹೇಳ್ಬಿಟ್ಟೆ. ಕ್ರಮ ಸಂಖ್ಯೆ 1 ಗೆಲುವು ನಂದು. ಅಡ್ಡೆಟ್ ಮೇಲೆ ಗುಡ್ಡೆಟ್ ಅಂತ ಹೇಳ್ದೆ. ಅಡ್ಡೆಟ್ ಮೇಲೆ ಗುಡ್ಡೆಟ್ಟಲ್ಲ ನೀನು. ಅದೇ ಸಲ ನಿಜ ನೆನ್ಪಿರ್ಲಿಲ್ಲ, ಸುಮ್ನೆ ಹೇಳ್ದೆ. ಮರ ನೋಡು, ಮತ್ತೊಂಬ ಕಾಯಿ ನೋಡು, ತಿನ್ನೋರು ಬಾಯಿ ನೋಡು. ಕೇಳಿರೋದೆ. ಅಪ್ಪಪ್ಪ ಮರ ನೋಡು, ಮರ ತುಂಬ ಕಾಯಿ ನೋಡು, ತಿನ್ನೋರು ಬಾಯಿ ನೋಡು.
ತಿನ್ನೋರ್ ಬಾಯಿ ಮರದಲ್ಲಿ ಬಿಡ್ತದೆ ಇದು ಮಾವಿನ ಹಣ್ಣು. ತಿನ್ನೋರು ಬಾಯಿ ನೋಡು, ಮಾವಿನ ಹಣ್ಣು ಅಲ್ಲ, ನೇರಳೆ ಹಣ್ಣು, ನೇರಳೆ ಹಣ್ಣು ಅಲ್ಲ, ಚಿಪ್ಪೆಕಾಯಿ, ಚೀಪೆಕಾಯಿನೂ ಅಲ್ಲ, ಬ್ಯಾಳ್ದ ಹಣ್ಣು ಅದು ಅಲ್ಲ. ಇನ್ನೇನು A few moments later. ಕೆಂಬ್ಳಿಗೆ ಇನ್ ಯಾವ ಕಾಯಿ ಕೊಟ್ಟಾರ ಹೇಳ ಆಯ್ತು. ಕೆಂಬ್ಳಕ್ಕೆ ನೆಲ್ಲಿಕಾಯಿ ಕೊಟ್ಟಾರೇನೆ. ಆಯ್ತು ಇನ್ ಯಾವ ಕಾಯಿ ಕೊಟ್ಟಾರಮ್ಮ, ಯಾವ್ದು ಕಾಯಿ ಕೊಡ. ಒಬ್ಬಿಟ್ಗೆ ಹಾಕ್ತಾರೆ ಏಲಕ್ಕಿ. ಏಲಕ್ಕಿ ಕಾಯಿ ಹೆಂಗಾಯ್ತದಲ್ವಾ? ಇದು ಮರ ಮರದಲ್ಲಿ ಬಿಡ್ತದೆ ಏಲಕ್ಕಿ. ಅಪ್ಪ ಮರ ನೋಡು, ಮರ ತುಂಬಾ ಕಾಯಿ ನೋಡು, ತಿನ್ನೋರ್ ಬಾಯಿ ನೋಡು ಅಂದ್ರೆ ಅದ್ ಮಳೆ ತುಂಬಾ ಬಿಡ್ತದೆ. ತಿನ್ನೋರ್ ಬಾಯಿ ಅಂದ್ರೆ ಗಮ್ ಅಂತದೆ ತಿನ್ಮೇಲೆ. ಅಂತದಲ್ಲ, ಬಾಯಿ ನೋಡು ಅಂತ. ಮರ ನೋಡು ಅದು ಬೇಡ ಅನ್ಸ್ತದೆ. 70 ರೂಪಾಯಿನ ತೋಟ 20 ರೂಪಾಯಿನ ಬೀಗ ಹಾಕೋರು ಅವರೇ ತೆಗಿಯೋರಿಲ್ಲ. 70 ರೂಪಾಯಿನ ತೋಟ 20 ರೂಪಾಯಿನ ಬೀಗ ಹಾಕೋರವ್ರೆ ತೆಗಿಯೋರಿಲ್ಲ. ಇದು ಕೇಳಿದೀವಿ ಅನ್ಸ್ತದೆ. ಯಾವುದೇ ನೆನ್ಪಿಲ್ವೇನೆ? ನೆನ್ಪಿಲ್ವೇ? ಅಲ್ಲವ ನಂಗೂ ಮರ್ತೋಗಲ್ಲವ. ಏನು 60 ರೂಪಾಯಿ 70 ರೂಪಾಯಿನ ತೋಟ 70 ರೂಪಾಯಿನ ತೋಟ 20 ರೂಪಾಯಿನ ಬೀಗ ಹಾಕೋರವ್ರೆ ತೆಗಿಯೋರಿಲ್ಲ. ಬೀಗದ ಕಾಯಿ ಬೀಗ್ಲೇಸು ಅಲ್ಲಲ್ಲಲ್ಲಲ್ಲಲ್ಲ ಬೀಗ್ಲೆಸ್ ಅಲ್ಲ ಅದು. ಒಟ್ಟಲ್ಲಿ ಎಲ್ಲಾದ್ರೂ ಅಷ್ಟು ಆಲ್ಟ್ ಆನ್ಸರ್ ಇತ್ತು. ನನ್ನ ಹತ್ರ ಇಲ್ಲ, ಇವಾಗ ಇತ್ತು ಅಂತ ಇತ್ತು. ಏನು ನರೆ ಕೂದ್ಲದೆ ನಿನ್ನ ಹತ್ರ, ಕರಿ ಕೂದ್ಲಿಲ್ಲ. ಇನ್ನೇನ್ಲವ ನನ್ನ ಹತ್ರ ಇತ್ತು, ಮೂಗ್ಬಡ್ ತಗೊಂಡೆ. ಮೂಗ್ಬಡ್ ತಗೊಂಡ ತಾಳಿ ತಾಳಿ ಮೂಗ್ಬಡ್ ತಗೊಂಡೆ ಅಂದ್ಮೇಲೆ ಸುಮ್ಮನೆ ತಾಳಿ ಹೇಳ್ದೆ. ಅದು ಹೆಂಗಾಯ್ತದೆ ಅಂತ ಗೊತ್ತಿಲ್ಲ ನಂಗೆ. ಅದೇ ಹಂಗ ಓ ಗೊತ್ತಾಯ್ತು. ನಾವು ಟ್ರಾಪ್ ಹಾಕಿದ್ರೆ ಬಂದು ತಗೊಳಕಂಡ್ರೆ ಏನ್ ಮಾಡ್ಬೇಕು? 70 ರೂಪಾಯಿನ ತೋಟ ಅಂದ್ರೆ ಮಾಂಗಲ್ಯ ಚೈನು, 20 ರೂಪಾಯಿನ ಬೀಗ ಅಂದ್ರೆ ತಾಳಿ ಹಾಕೋರವ್ರೆ ಅಂದ್ರೆ ನಿನ್ ಗಂಡ. ತೆಗಿಯೋರಿಲ್ಲ ಅಂದ್ರೆ ನಿನ್ ಗಂಡ ಸತ್ಮೇಲೆ ಹೆಂಗಿದ್ರು ತೆಗಿಯಲ್ಲ. ಹಂಗೆ ತಾಳಿ ಯಾವತ್ತೂ ತೆಗಿಯಲ್ಲ ಅಂತ ಅಷ್ಟೇ. ಯಾವತ್ತೂ ತೆಗಿಯಲ್ಲ, ತಾಳಿ ತೆಗಿಯಲ್ಲ ಅಷ್ಟೇ. ತೆಗಿತಾರೆ. ಸರಿ ಬಿಡವ, ಕಟ್ಟೋರು ಇರ್ತಾರೆ, ತೆಗಿತಾರೆ. ಆಯ್ತು ಬಿಡು, ನೀನೆಲ್ಲೋ ಇರ್ಬೇಕಿತ್ತು. ತಪ್ಪಿ ನಮ್ಮ ಜಮೀನಲ್ಲಿ ಸತ್ಯ ಕೇಳಂಗಾಗ್ಬಿಟ್ಟಿತಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇದನ್ನ ಮಾಮ ಪ್ರಜ್ವಲ್ಲ ನೋಡ್ಬೇಕು. ಟಿವಿಲಿ ಹಾಕ್ತಾನೆ ಇರು, ನಿನ್ ಮನೆಗೆ ಹೋಗಿ ನಿಮ್ಮೂರಿಗೆ ಪ್ರಜು ಟಿವಿಲಿ ಹಾಕಿ ತೋರಿಸ್ತಾನೆ. ನೋಡು ಸಂಕೋಚ ಅತ್ತೆ ಕೇಳ್ತಾ ಇರೋದನ್ನ ಅಂತ. ಇರು ಪ್ರಜುಗೆ ಫೋನ್ ಮಾಡಿ ಹೇಳ್ತೀನಿ, ಪ್ರಜು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದೀನಿ ಟಿವಿಲಿ ಹಾಕು ಅಂತ. ನೀವು ನನ್ನನ್ನು ಸಾಕಬಹುದು, ನಾನು ನಿಮ್ಮನ್ನು ಸಾಕಬಾರದ ಅಂತ. ಗಾಯ್ಸ್ ಇವಾಗ ಟೈಮ್ ಇನ್ನೇನು 3:30 ಆಯ್ತಾ ಹೊತ್ತು. ಅದಕ್ಕೆ ಇವಳನ್ನ ನೀರು ಕುಡ್ಸೋಣ ಅಂತ ಕರ್ಕೊಯ್ತಾ ಇದ್ದೀನಿ. ಆದರೆ ಇವಳೇನೋ ಸ್ವಲ್ಪ ಬೇಗ ನಡಿಯಂಗೆ ಅವಳೆ. ಆದರೆ ತಂಗಿ ಮಹಾರಾಣಿ ಮತ್ತು 1 ಗಂಟೆ ನಡೀತಾವಳೆ ಬಾರೆ ಬೇಗ. ಇವೆರಡನ್ನೂ ಕರ್ಕೊಂಡೋಗಿ ನೀರು ಕುಡಿಸ್ಬಿಟ್ಟು ತಿರ್ಗಾ ಸತ್ತೆ ಕೀಳಕ್ಕೆ ಬರಬೇಕು. ಇವಳು ನೋಡಿ ಇಲ್ಲಿ ಕುರಿತಾವಳೆ ಜಿರಿಲಿ. ಬಾರ ಇಲ್ಲಿ ಕುರಿ ಬರ್ರಿ ಗೈಸ್. ಮಳೆ ಬರಂಗದೆ, ಎಲ್ಲ ಫುಲ್ ಮೋಡೆಲ್ಲ ಮುಚ್ಕೊಳದೆ. ಅದಕ್ಕೆ ನಮ್ಮಪ್ಪ ತರ್ಗುನಿಕಾಯಿ ಮುಚ್ಚಿಬಿಡೋಗು, ಎಲ್ಲ ನೆಂದೋಯ್ತವೆ ಅಂತ ಕಳಿಸ್ತು. ಅದಕ್ಕೆ ಮುಚ್ಚಿಬಿಡೋಣ ಅಂತ ಬಂದಿದ್ದೀನಿ. A few moments later. ಗೈಸ್ ತರ್ಗುನಿಕಾಯಿ ಮುಚ್ಚಿದೆ, ಕರೆಕ್ಟಾಗಿ ಮಳೆ ಹುಯ್ಯಕ್ಕೆ ಶುರು ಮಾಡ್ತು. ನಮ್ಮ ಓವರಲ್ಲಿ ನಿಂತವ್ರೆ. ಅದಕ್ಕೆ ನಾನೊಂದು ಛತ್ರಿ ಹಾಕ್ಕೊಂಡು ಇನ್ನೊಂದು ಛತ್ರಿ ಕೈಲಿ ಹಿಡ್ಕೊಂಡು ಎತ್ಕೊಳ್ತಾ ಇದ್ದೀನಿ. ಗೈಸ್ ಮಳೆ ಹುಯ್ತಾನೆ ಇದೆ. ಗಾಯ್ಸ್ ಇವಾಗ ಸ್ವಲ್ಪ ಮಳೆ ಬಂದು ನಿಂತಿದೆ. ಇನ್ನೊಂಚೂರು ಹನಿ ಆಗ್ತಾ ಇದೆ. ಆದರೂ ನಾನು ನಮ್ಮವ್ವ ಸತ್ಯ ಕೇಳೋಣ ಅಂತ ಹೋಯ್ತಾ ಇದ್ದೀವಿ. ಅವ್ವ ಇವಾಗ ಮಳೆ ಹುಯ್ದು ಎಲ್ಲ ಜಿರಿ ಮಾಡಾಕ್ಬಿಡ್ತಲ್ಲ ಭೂಮಿನೆಲ್ಲ, ಹೆಂಗೆ ಸತ್ಯ ಕೇಳೋದು? ಬಿಸಿಲು ಮಳೆಗೆ ಬಿರುಗಾಳಿ ಒಳುಕೋದು ಮುಂದೆ ಸಾಗುವೆ, ಅರೆ ಹುಯ್ ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ. ಅವ್ವ ಆದರೂ ಈಗ ಮನೆಗೆ ಹೊತ್ತಕ್ಕೆ ಹೋಯ್ತಾ ಇದ್ದೀವಲ್ಲ, ಏನಾದರೂ ಒಂದು ಒಟ್ಟು ಹೇಳು. ಭಗವಂತ ಬಾಯಿ ಕೊಟ್ಟ ಬೈಯೋ ಕಂದ, ಭಗವಂತ ಕೈ ಕೊಟ್ಟ ದುಡಿಯೋ ಕಂದ. ಹಾಡಲ್ಲ, ಒಟ್ಟು ಕೇಳಿದ್ ನಾನು. ಆದರೂ ಚೆನ್ನಾಗದೆ. ಭಗವಂತ ಬಾಯಿ ಕೊಟ್ಟ ಬೈಯೋಕಂತ, ಭಗವಂತ ಕೈ ಕೊಟ್ಟ ದುಡಿಯೋಕಂತ. ಸೂಪರ್ 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 ನೀನು. ಅದಕ್ಕೆ ನೀನು ನಮ್ಮ ಹೂವು ಆಗಿರೋದು. ಅವ್ವ ಒಂದು ಸಾಂಗ್ ಹೇಳ್ತೀನಿ ಕೇಳಿಸ್ಕೊ ನಿಂಗೆ. ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ, ನನ್ನ ಜೊತೆ ನಿನ್ನ ಕತೆ ಆಯದ ಹಾದಿ ನೋಡುತ್ತಿದೆ,
ಎಂದು ಹೀಗೆ ಹಾಗೆ ಇಲ್ಲ ಏನು ಇದರ ಸೂಚನೆ ನೂರು ವಿಷಯ ಇದ್ದರೂ ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನಿನ್ನೂ ಎಗರ್ಪಣೆ ನೀನಾದೇನಾ ನೀನಾದೇನಾ. क्या बात है सर, क्या बात है. ಆದರೂ ಗೈಸ್ ಮನೆಗೆ ಬಂದ ತಕ್ಷಣ ಮಮ್ಮಿ ಅಂತ ಕಿಸ್ಲೇಬೇಕು, ಇಲ್ಲದೆ ಇದ್ರೆ ಯಾರಿಗೂ ಸಮಾಧಾನ ಇರಲ್ತು. ನಾನು ಇವಾಗ ಹೋಗಿ ಕೂರಿಸ್ತೀನಿ ಮಮ್ಮಿ ಅಂತ. ಇಟ್ಕೊಮ್ಮಿ ಯಾವ ಏಟ್ ಮಾಡ್ಕೊಂಡಿದ್ದಿ ತಾನೇ ಬಾಯ್ಲಿ, ಅಮ್ಮ ಹಾಲಾಗ್ತಾಳೆ ಬಾಯ್ಲಿ, ಸಾಕೋತೀವಿ ನಿನ್ನ ಪುಟ್ಟ. ನಾನು ನೋಡು ಗುರು ನಮಸ್ಕಾರ, ಗುರು ಗುರು ನಮಸ್ಕಾರ. ಏನು ಹೇಳು, ಏನು ಗುರು ಗುರು ಏನು ಮಾಡ್ತಿದ್ದೆ ಗುರು ಅವಾಗಿಂದ? ಮಗ್ನೆ ಮಗ್ನೆ ನಿಂಗೆ ನಾಚಿಕೆ ಮನ ಮರ್ಯಾದೆ ಇದ್ರೆ ಅಲ್ಲೇ ಇರು. ಮಗ್ನೆ ನಿಂಗೆ ನಾಚಿಕೆ ಮನ ಮರ್ಯಾದೆ ಇದ್ರೆ ಅಲ್ಲೇ ಇರು. ಕೇಳಿಸ್ಕೊಯ್ಲಿ, ಒಂದು ನಿಮಿಷ ಕೇಳಿಸ್ಕೊಯ್ಲಿ, ಬಾಯಲ್ಲಿ ಕೇಳಿಸ್ಕೊಯ್ಲಿ. ನಿನಗೆ ನಾಚಿಕೆ ಮರ್ಯಾದೆ ಏನಾದರೂ ಇದ್ರೆ ನಾನು ಹಿಂದೆ ಬರಬಾರ್ದು. ಬಾಯ್. ಬರಬೇಡ. ಮದರ್ ಇಂಡಿಯಾ ಪೂಜೆ ಮಾಡ್ದಾ? ಸೂಪರ್ ನೀನು, ಸೂಪರ್ ನೀನು. ಶುಕ್ರವಾರದ ಪೂಜೆ ಮಾಡಬಾರ್ದು, ಒಳ್ಳೆ ಕೆಲಸ ಅದು. ಆಯ್ತೆ? ಹಾಂ ಆಯ್ತೆ? ಶುಕ್ರವಾರದ ಪೂಜೆ ಮಾಡಬಾರ್ದು, ಒಳ್ಳೆ ಕೆಲಸ ಅದು. ಹಾಂ ಮಾಡಿದ್ಯಾ ಹೇಳು, ಮಾಡಿದ್ಯಾ ಹೇಳು. A few moments later. ಗುಡ್ ನೈಟ್ ಹೇಳು. ಗುಡ್ ನೈಟ್ ಕೈ ಕೊಡಿ. ಗುಡ್ ನೈಟ್.